ಜಾಬ್ ಸೆಂಟರ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ಹೊಸ ವಿಡಿಯೋದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಕರೆದಿರುವಂತಹ ಹುದ್ದೆಗಳ ನೋಟಿಫಿಕೇಷನನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಹಾಗೆ ಹೊಸದಾಗಿ ಚಾನಲನ್ನು ಯಾರು ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಿಮಗೆ ಬರುತ್ತವೆ. ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಸಹಾಯವಾಗುತ್ತದೆ. ಬನ್ನಿ ವಿಡಿಯೋಗೆ ಸ್ಟಾರ್ಟ್ ಮಾಡೋಣ. ಅಬಕಾರಿ ಇಲಾಖೆಯಲ್ಲಿ ಸುಮಾರು 265 ಅಬಕಾರಿ ಉಪ ನಿರೀಕ್ಷಕ ಹುದ್ದೆಗಳಿವೆ ಹಾಗೂ 942 ಅಬಕಾರಿ ಪೇದೆ ಹುದ್ದೆಗಳಿವೆ. ಅಂದರೆ ಅಬಕಾರಿ ಪೇದೆ ಅಂದರೆ ಅಬಕಾರಿ ಇಲಾಖೆಯಲ್ಲಿ ಪೊಲೀಸ್ ಹುದ್ದೆಗಳಿವೆ. ಕರ್ನಾಟಕ ಸಿವಿಲ್ ಸರ್ವಿಸ್ ಹಾಗೂ ಕರ್ನಾಟಕ ರೂಲ್ಸ್ ಡಿಪಾರ್ಟ್ಮೆಂಟ್ ಶೆಡ್ಯೂಲ್ 2 ಇಲ್ಲಿದೆ ನೋಡಿ ಸ್ನೇಹಿತರೆ. ಅಬಕಾರಿ ಪೇದೆ ಹುದ್ದೆಗಳು ಎಷ್ಟು? ಸುಮಾರು ಲೋಕಸೇವಾ ಆಯೋಗ ಬೆಂಗಳೂರು ಇವರ ಸುಮಾರು ಪ್ರವರ್ಗ 5.25, ಪ್ರವರ್ಗ ಬಿ 5.25, ಸುಮಾರು 100ರಿಂದ 1000 ಹುದ್ದೆಗಳಿವೆ ಸುಮಾರು. ಹಾಗೆ ಇದರ ಅಪ್ಲಿಕೇಶನ್ ಡೇಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. 17/6/2026 ಅಂದರೆ ಇದೇ ತಿಂಗಳು 17ನೇ ತಾರೀಕಿಗೆ ಅಪ್ಲಿಕೇಶನ್ ಔಟ್ ಆಗುತ್ತದೆ. ಆದಷ್ಟು ಬೇಗ ಯಾವ ಡಾಕ್ಯುಮೆಂಟ್ಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತಿಳಿಸಿಕೊಡುತ್ತೇನೆ. ಹಾಗೆ ಇದರ ಸಿಲೆಬಸ್ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿದೆ ನೋಡಿ ಸ್ನೇಹಿತರೆ ಸಿಲೆಬಸ್. ಇಲ್ಲಿದೆ ನೋಡಿ, ಇದಿಷ್ಟು ಸಿಲೆಬಸ್ ಇರುತ್ತದೆ. ನಿಮಗೆ ಹೇಳುತ್ತೇನೆ ನೋಡಿ. ಸಾಮಾನ್ಯ ಜ್ಞಾನ ಹಾಗೂ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಹಾಗೂ ನೈತಿಕ ಶಿಕ್ಷಣ ಒಳಗೊಂಡಿರುವ ಸಾಮಾನ್ಯ ಅಧ್ಯಯನ. ಪತ್ರಿಕೆ 1 100 ಅಂಕಗಳು ಮತ್ತು 2 ಗಂಟೆ ಪರೀಕ್ಷೆ ನಿಗದಿಪಡಿಸಲಾಗುವುದು. 2 ಗಂಟೆ ಪರೀಕ್ಷೆ ಇರುತ್ತದೆ. ಟೋಟಲ್ ಕ್ವಶನ್ಸ್ ಬಂದ್ಬಿಟ್ಟು 100. ಹಾಗೆ ಪರೀಕ್ಷೆ ಅರ್ಹರಾದ ಅಭ್ಯರ್ಥಿಗಳು. ಹಾಗೆ ನಂತರ ಫಿಸಿಕಲ್ ಎಕ್ಸಾಮ್ ಇರುತ್ತದೆ. ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ ಅಂತ ಇನ್ನೂ ಹೇಳಿಲ್ಲ. ನೆಕ್ಸ್ಟ್ ಅವರಾಗಲೇ ಅಪ್ಲಿಕೇಶನ್ ಬಿಟ್ಟಾಗ ನೋಡೋಣ. ನೇಮಕಾತಿ ನಿಯಮಗಳಲ್ಲಿ ಅಬಕಾರಿ ಪೇದೆ ಪುರುಷ ಮತ್ತು ಅಬಕಾರಿ ಪೇದೆ ಮಹಿಳೆ ಎಂದು ಪ್ರತ್ಯೇಕ ವೃಂದಗಳಲ್ಲಿದ್ದು, ಎರಡನ್ನೂ ಸೇರ್ಪಡಿಸಿ ಅಬಕಾರಿ ಪೇದೆ ಎಂದು ನಿಗದಿಪಡಿಸುವುದು. ಯಾವ ರೀತಿ ಎಕ್ಸಾಮ್ಸ್ ಇರುತ್ತದೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಪ್ರಬಂಧ ಇರುತ್ತದೆ, ಹಾಗೆ ಟ್ರಾನ್ಸ್ಲೇಷನ್ ಇರುತ್ತದೆ, ಅನುವಾದ ಮಾಡುವುದು. ಪತ್ರಿಕೆ 2ರಲ್ಲಿ ಇದು ಮೊದಲು ಪತ್ರಿಕೆ 1, ಹಾಗೆ ಇದು ಪತ್ರಿಕೆ 2ರಲ್ಲಿ ಈ ಥರ ಇರುತ್ತದೆ ನೋಡಿ. ಇಲ್ಲಿದೆ ನೋಡಿ, ಮಾರ್ಕ್ ಮಾಡುತ್ತೇನೆ. ಟ್ರಾನ್ಸ್ಲೇಷನ್ ಇರುತ್ತದೆ, ನಂತರ ಎಸ್ಸೆ ಇರುತ್ತದೆ. ಎಸ್ಸೆ ಹಾಗೂ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಿರುತ್ತವೆ. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಇರುತ್ತದೆ ಇದೇ ರೀತಿ. ಹಾಗೆ 100 ಅಂಕಗಳ ಪ್ರಶ್ನೆ ಇರುತ್ತದೆ 2 ಗಂಟೆಗಳಲ್ಲಿ ನಿಗದಿಪಡಿಸಲಾದ ಅರ್ಹರಾದ ಅಭ್ಯರ್ಥಿಗಳಿಗೆ. ಮತ್ತು ಫಿಸಿಕಲ್ ಎಕ್ಸಾಮ್ಸ್ ಇರುತ್ತದೆ ಇದೇ ರೀತಿ. ನೇಮಕಾತಿ ಪ್ರಾಧಿಕಾರ ಅಬಕಾರಿ ಆಯುಕ್ತರು PUC ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು. ನಂತರ ಪರೀಕ್ಷೆ ಮಾದರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹು ಆಯ್ಕೆ ಪ್ರಶ್ನೆಗಳು, ಆಬ್ಜೆಕ್ಟಿವ್ ಟೈಪ್ ಹಾಗೂ ಮಲ್ಟಿಪಲ್ ಚಾಯ್ಸ್, ಸಾಮಾನ್ಯ ಜ್ಞಾನ, ಭೂಗೋಳ, ವಿಜ್ಞಾನ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಬುಕ್ 1 ಈ ಥರ ಇರುತ್ತದೆ ನೋಡಿ ಸ್ನೇಹಿತರೆ. ಮುಖ್ಯ ಅಧಿಕಾರಿಗಳ ಸಹಿ ಕೂಡ ಇರುತ್ತದೆ ನೋಡಿ. ಈಗಾಗಲೇ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ನಂತರ ಯಾವ ಹುದ್ದೆಗೆ ಎಷ್ಟು, ಯಾವ ಕ್ಯಾಟಗರಿಗಳಿಗೆ ಎಷ್ಟು ಹುದ್ದೆಗಳು, ಹಾಗೆ ಅಪ್ಲಿಕೇಶನ್ ಫೀಸನ್ನು ಅವರೇ ಇನ್ನೊಂದು ನೋಟಿಫಿಕೇಷನ್ ಬಿಟ್ಟಾಗ ತಿಳಿಸುತ್ತಾರೆ. ಇದೇ ರೀತಿ ನಿಮಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಂತರ ಇವರು ಬಿಟ್ಟ ನಂತರ ನಾನು ನಿಮಗೆ ಇದೇ ರೀತಿ ಇನ್ನೊಂದು ವಿಡಿಯೋ ಮಾಡಿ ತಿಳಿಸುತ್ತೇನೆ. ನಮಸ್ಕಾರ ಸ್ನೇಹಿತರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.